ಸ್ನೇಹಿತರೆ, ವೆಲ್ಕಮ್ ಟು ಪುಲ್ಕೇಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ. ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಯೂನಿಟ್ ಆಗಿರ್ತಕ್ಕಂಥ ಕೆಮಿಸ್ಟ್ರಿಯಲ್ಲಿ ಎರಡನೇ ಯೂನಿಟ್ ಆಗಿರ್ತಕ್ಕಂಥ ಲೋಹಗಳ ಕುರಿತು ಮಾಹಿತಿಯನ್ನು ತಗೊಳ್ಳೋಣ. ಸೊ ಮೆಟಲ್ಸ್ಗಳ ಕುರಿತು ಮಾಹಿತಿಯನ್ನು ತಗೊಳ್ಳೋಣ. ಈ ಟಿ ಮತ್ತು PSI ಆಗಿರ್ಬೋದು, FD SD ಆಗಿರ್ಬೋದು, SCC ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ GK ಕ್ವಶನ್ಸ್ಗಳಾಗಿರ್ಬೋದು, ಇದ್ರ ಮ್ಯಾಗ ಕ್ವಶನ್ಸ್ಗಳು ಬರುವ ಸಾಧ್ಯತೆಗಳು ಜಾಸ್ತಿ ಇದಾವೆ. ಸೊ ನೋಡಿ, ಇರುವ 118 ಧಾತುಗಳಲ್ಲಿ 96 ಧಾತುಗಳು ಏನಾಗಿದ್ದಾವೆ ಅಂತಂದ್ರೆ ಲೋಹಗಳಾಗಿದ್ದಾವೆ. ಸೊ 22 ಧಾತುಗಳು ಏನಿದಾವೆ ಅಂತಂದ್ರೆ ಅಲೋಹಗಳಾಗಿದ್ದಾವೆ. 96 ಧಾತುಗಳು ಲೋಹಗಳಿದಾವೆ, 22 ಧಾತುಗಳು ಅಲೋಹಗಳಿದಾವೆ. ಹಾಗಾದ್ರೆ ಲೋಹ ಅಂದ್ರೇನು, ಅಲೋಹ ಅಂದ್ರೇನು? ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಸ್ವಲ್ಪ ಧಾತುಗಳ ಕುರಿತು ನೋಡುವುದಾದ್ರೆ 94 ಧಾತುಗಳು ಏನಿದಾವೆ ಅಂತಂದ್ರೆ ನಿಸರ್ಗದೊಳಗಡೆ ಸಿಕ್ಕಿದಾವೆ. ನಿಸರ್ಗದಲ್ಲಿ ಅಂದ್ರೆ ನೈಸರ್ಗಿಕವಾಗಿ ದೊರೆತ ಧಾತುಗಳ ಸಂಖ್ಯೆ ಎಷ್ಟು ಅಂತಂದ್ರೆ 94. ಉಳಿದ ಧಾತುಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಕೃತಕವಾಗಿ ತಯಾರಿಸಲಾಗಿದೆ. ಅಂದ್ರೆ ಮಾನವನ ಕೃತಕವಾಗಿ ತಯಾರಿಸಿರುವ ಧಾತುಗಳ ಸಂಖ್ಯೆ ಎಷ್ಟು ಅಂತಂದ್ರೆ 24. ನೆಕ್ಸ್ಟ್, ಈ ಧಾತುಗಳನ್ನ ಸ್ಪೆಷಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 3 ಭಾಗಗಳಾಗಿ ಹೊಡಿತಾರೆ. 1 ಲೋಹ, 2 ಅಲೋಹ, 3 ಯಾವುದು ಅಂತಂದ್ರೆ ಲೋಹಾಭ ಅಂತ ಹೇಳಿ ಕರಿತೀವಿ. ಲೋಹಗಳು ಘನ ಸ್ಥಿತಿ ಒಳಗಡೆ ಕಂಡು ಬರ್ತವೆ, ಅಲೋಹಗಳು ಘನ ದ್ರವ ಮತ್ತು ಅನಿಲ ಸ್ಥಿತಿ ಒಳಗಡೆ ಕಂಡು ಬರ್ತವೆ. ಹಾಗಾದ್ರೆ ಲೋಹಾಭಗಳು ಏನು ಅಂತಂದ್ರೆ ಲೋಹದ ಯಾವುದೇ ಭೌತ ಗುಣಲಕ್ಷಣಗಳನ್ನು ಹೊಂದದೆ ಕೇವಲ ಅಲೋಹದ ಕೆಲವು ಭೌತಿಕ ಗುಣಲಕ್ಷಣಗಳನ್ನ ತೋರ್ಪಡಿಸುವ ಧಾತುಗಳಿಗೆ ಏನಂತ ಕರೀತಾರ ಅಂತಂದ್ರೆ ಲೋಹಾಭ ಅಂತ ಕರೀತಾರ. ಉದಾಹರಣೆ ಯಾವುದು ಅಂತಂದ್ರೆ ಸಿಲಿಕಾನ್ ಆಗಿರಬಹುದು, ಜರ್ಮೇನಿಯಂ ಆಗಿರಬಹುದು, PB ಆಗಿರಬಹುದು, ಆರ್ಸೆನಿಕ್ ಆಗಿರಬಹುದು, ಆಂಟಿಮನಿ ಆಗಿರಬಹುದು. ಸೊ ಇವೆಲ್ಲ ಏನದವ ಅಂತಂದ್ರೆ ಲೋಹಗಳಿಗೆ ಉದಾಹರಣೆಗಳನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್, ಲೋಹಗಳಿಗೆ ಬರುವುದಾದ್ರೆ ಹಾಗಾದ್ರೆ ನಾವು ಲೋಹ ಅಂತ ಯಾವುದು ಕರಿತೀವಿ, ನಾವು ಮೆಟಲ್ಸ್ ಅಂತ ಯಾವುದು ಕರಿತೀವಿ ಅಂದ್ರೆ ಫಸ್ಟ್ ಪಾಯಿಂಟ್ ನೋಡುವುದಾದ್ರೆ ಸ್ನೇಹಿತರೆ, ಒಂದೇದು ಲೋಹಗಳ ಗುಣಲಕ್ಷಣಗಳನ್ನ ಅಧ್ಯಯನ ಮಾಡಿದಾಗ ಎಲ್ಲಾ ಲೋಹಗಳು ಯಾವ ಸ್ಥಿತಿ ಒಳಗಡೆ ಇದಾವೆ ಅಂತಂದ್ರೆ ಘನ ಸ್ಥಿತಿ ಒಳಗಡೆ ನೋಡ್ತೀವಿ. ಎಲ್ಲಾ ಲೋಹಗಳನ್ನ ಘನ ಸ್ಥಿತಿಯಲ್ಲಿ ನೋಡ್ತೀವಿ. ಆದರೆ ಕೊಠಡಿಯ ಉಷ್ಣತೆಯಲ್ಲಿ ಪಾದರಸ Hg ಮತ್ತು ಗ್ಯಾಲಿಯಂ ಧಾತುಗಳು ದ್ರವ ಸ್ಥಿತಿಯಲ್ಲಿ ಕಂಡು ಬರ್ತವೆ. ನೋಡಿ, ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ, ಕೊಠಡಿಯ ಉಷ್ಣತೆಯಲ್ಲಿ ಪಾದರಸ ಮತ್ತು ಗ್ಯಾಲಿಯಂ ದ್ರವ ಸ್ಥಿತಿಯಲ್ಲಿದ್ದಾವೆ, ಆದ್ರೆ ಎಲ್ಲಾ ಲೋಹಗಳು ಘನ ಸ್ಥಿತಿಯಲ್ಲಿದ್ದಾವೆ. ಯಾವುದನ್ನ ಹೊರತುಪಡಿಸಿ? ಪಾದರಸ ಮತ್ತು ಗ್ಯಾಲಿಯಂ ಅನ್ನ ಹೊರತುಪಡಿಸಿ. ಸೊ ಎರಡನೇ ಪಾಯಿಂಟ್ ಅನ್ನ ನೋಡುವುದಾದ್ರೆ ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿವೆ. ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿವೆ. ಹಾಗಾದ್ರೆ ಯಾವ ಲೋಹದಲ್ಲಿ ವಿದ್ಯುತ್ ಹೆಚ್ಚಾಗಿ ಪ್ರಸಾರ ಆಗ್ತದ ಅಂತ ಕೇಳಿದ್ರ, ಯಾವ ಲೋಹಗಳಲ್ಲಿ ವಿದ್ಯುತ್ ಜಾಸ್ತಿ ಪ್ರಸಾರ ಆಗ್ತದ ಅಂತ ಕೇಳಿದ್ರ Ag ಬೆಳ್ಳಿ ಒಳಗಡೆ ಹೆಚ್ಚು ವಿದ್ಯುತ್ ಪಾಸ್ ಆಗ್ತದ. ಅದಕ್ಕಾಗಿ ಬೆಳ್ಳಿಯನ್ನ ಏನಂತ ಕರೀತಾರ ಅಂತಂದ್ರೆ ವಿದ್ಯುತ್ತಿನ ಉತ್ತಮ ವಾಹಕ ಅಂತ ಹೇಳಿ ಕರೀತಾರೆ. ಸೊ ಬೆಳ್ಳಿಯನ್ನ ಬಿಟ್ರೆ ನೆಕ್ಸ್ಟ್ ಯಾವುದು ಅಂದ್ರೆ ಕಾಪರ್, ತಾಮ್ರದೊಳಗಡೆ ವಿದ್ಯುತ್ ಹೆಚ್ಚಿಗೆ ಪ್ರಸಾರ ಆಗುತ್ತೆ. ಮೂರನೇದು ಯಾವುದು ಅಂದ್ರೆ ಅಲ್ಯೂಮಿನಿಯಂ ಅಂತಕ್ಕಂಥದ್ದು ವಿದ್ಯುತ್ ಹೆಚ್ಚಾಗಿ ಪಾಸ್ ಆಗ್ತಕ್ಕಂಥದ್ದು. ಹಾಗಾದ್ರೆ ವಿದ್ಯುತ್ತಿನ ಉತ್ತಮ ವಾಹಕ 1 Ag, 2 Cu, ಮೂರನೇದು ಯಾವುದು Al ಅಂತಕ್ಕಂಥದ್ದು.
ಈ ಎಜಿ ಅಂತಕ್ಕಂಥ ಪದ ಎಜಿ ಅದನ್ನ ನಾವು ಏನು ಕರಿತೀವಿ ಇಂಗ್ಲಿಷ್ ಒಳಗಡೆ ಅಂದ್ರೆ ಸಿಲ್ವರ್ ಅಂತ ಕರಿತೀವಿ. ಇದು ಲ್ಯಾಟಿನ್ ಭಾಷೆಯ ಅರ್ಜೆಂಟಮ್ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಅರ್ಜೆಂಟಮ್ ಪದದಿಂದ ಬಂದಿರೋದ್ರಿಂದ ಈ ಎ ಮತ್ತು ಜಿ ಅನ್ನು ತಗೊಂಡು ಇದಕ್ಕೆ ಸಿಂಬಾಲಿಕ್ ಆಗಿ ರೀಪ್ರೆಸೆಂಟ್ ಮಾಡಿದ್ದಾರೆ. ಕಾಫರ್ ಕೂಡ ಹಾಗೇನೆ. ಕಾಫರ್ ಅನ್ನ ನಾವು ಇಂಗ್ಲಿಷ್ ಒಳಗಡೆ ಈ ತರ ಬರೀತೀವಿ. ಇದು ಲ್ಯಾಟಿನ್ ಭಾಷೆಯ ಕ್ಯೂಫ್ರಮ್ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಕ್ಯೂಫ್ರಮ್ ಪದದಿಂದ ಬಂದಿದೆ. ಸೊ ಹಾಗಾಗಿ ಇದರ ಸಂಕೇತ ಸಿಯು ಅಂತ ತಗೋತಾರೆ. ಸೊ ಇದು ಎರಡನೇ ಪಾಯಿಂಟ್, ವಿದ್ಯುತ್ತಿನ ಉತ್ತಮ ವಾಹಕ. ನೋಡಿ, ಒಂದನೇದು ಲೋಹಗಳು ಎಲ್ಲವೂ ಘನ ಸ್ಥಿತಿಯಲ್ಲಿದ್ದಾವೆ. ಎರಡನೇ ಪಾಯಿಂಟ್, ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿವೆ. ಹಾಗಾದ್ರೆ ಯಾವುದು ಉತ್ತಮ ವಾಹಕ? ಬೆಳ್ಳಿ, ತಾಮ್ರ ಮತ್ತು ಅಲ್ಯೂಮಿನಿಯಂ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಅನ್ನ ನೋಡುವುದಾದ್ರೆ, ಲೋಹಗಳು ತನ್ಯತೆ ಮತ್ತು ಕುಟ್ಯತೆ ಗುಣಧರ್ಮವನ್ನ ಹೊಂದಿದಾವೆ. ಲೋಹಗಳು ತನ್ಯತೆ ಮತ್ತು ಕುಟ್ಯತೆ ಗುಣಧರ್ಮವನ್ನ ಹೊಂದಿದಾವೆ. ಹಾಗಾದ್ರೆ ತನ್ಯತೆ ಅಂದ್ರೆ ಏನು ಅಂತಂದ್ರೆ ತಂತಿಯಾಗುವುದು. ತನ್ಯತೆ ಅಂತಂದ್ರೆ ತಂತಿಯಾಗುವುದು. ಕುಟ್ಯತೆ ಅಂತಂದ್ರೆ ಏನು ಅಂದ್ರೆ ತಗಡು ಆಗುವುದು. ಸೊ ಇರತಕ್ಕಂತ ವಸ್ತುವಿಗೆ ತಾಪಮಾನವನ್ನ ನೀಡಿ ತಂತಿ ಮತ್ತು ತಗಡನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ನಾವೇನಂತ ಕರಿತೀವಿ? ತನ್ಯತೆ, ಕುಟ್ಯತೆ, ಡಕ್ಟಿಲಿಟಿ ಅಂಡ್ ಮಿಲಾಬಿಲಿಟಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅತಿ ಹೆಚ್ಚು ತನ್ಯತೆ ಮತ್ತು ಕುಟ್ಯತೆಯನ್ನು ಹೊಂದಿರುವ ಧಾತು ಯಾವುದು ಅಂತಂದ್ರೆ ಎಯು, ಬಂಗಾರ. ಸೊ ಎಯು, ಈ ಬಂಗಾರ ಅನ್ನೋ ಪದಾನು ಸಹಿತ, ಎಯು ಅನ್ನೋದು ಸಹಿತ ಲ್ಯಾಟಿನ್ ಭಾಷೆಯ ಅರಂ ಪದದಿಂದ ಬಂದಿದೆ. ಇದಕ್ಕೆ ಇಂಗ್ಲಿಷ್ ಒಳಗಡೆ ಏನಂತ ಕರಿತೀವಿ ಅಂದ್ರೆ ಗೋಲ್ಡ್ ಅಂತ ಕರಿತೀವಿ. ಸೊ ಇದು ಅರಂ ಭಾಷೆಯ ಅರಂ ಪದ. ಸೊ ಎಯು ಅನ್ನು ಸಂಕೇತವಾಗಿ ನೀಡ್ತೀವಿ. 1 ಗ್ರಾಮ್ ಬಂಗಾರ ಸುಮಾರು 2 ಕಿಲೋಮೀಟರ್ ತಂತಿಯಾಗಿ ಪರಿವರ್ತನೆ ಮಾಡಬಹುದು ಸ್ನೇಹಿತರೆ. 1 ಗ್ರಾಮ್ ಬಂಗಾರವನ್ನ 2 ಕಿಲೋಮೀಟರ್ ತಂತಿಯಾಗಿ ನಾವು ಪರಿವರ್ತನೆ ಮಾಡಬಹುದು ಅಂದ್ರೆ ನಾವು ಯೋಚಿಸಬೇಕು. ಸೊ ಎಷ್ಟು ಥಿನ್ ಆಗಿ ನಾವು ದಾರದ ಎಳೆಗಳನ್ನ ಅಥವಾ ವೈರ್ ಅನ್ನ ತಯಾರಿಸಬಹುದು ತನ್ಯತೆ ಸಹಾಯ ಅಂತ ಕರಿತೀವಿ. ಫೋರ್ತ್ ಪಾಯಿಂಟ್ ಅನ್ನ ನೋಡುವುದಾದ್ರೆ, ಲೋಹಗಳು ಶಬ್ದವನ್ನ ಉಂಟು ಮಾಡುತ್ತವೆ. ಲೋಹಗಳು ಶಬ್ದವನ್ನ ಉಂಟು ಮಾಡುತ್ತವೆ, ಆದರೆ ಅಲೋಹಗಳು ಶಬ್ದವನ್ನ ಉಂಟು ಮಾಡುವುದಿಲ್ಲ. ಅದನ್ನ ಅಲ್ಲಿ ನೋಡಿದಾಗ ಯಾವುದು ಅಯೋಡಿನ್ ಅನ್ನ ಹೊರತುಪಡಿಸಿ ಅಂತ ಬರುತ್ತೆ. ಅತಿ ಹೆಚ್ಚು ಶಬ್ದವನ್ನ ಉಂಟು ಮಾಡುವ ಲೋಹ ಯಾವುದು ಅಂತಂದ್ರೆ ಅಲ್ಯೂಮಿನಿಯಂ. ಸುಮಾರು 6000 ಮೀಟರ್ ಪರ್ ಸೆಕೆಂಡ್ ವೇಗದೊಳಗಡೆ ಅಲ್ಯೂಮಿನಿಯಂ ಅಲ್ಲಿ ಶಬ್ದದ ವೇಗ ಚಲಿಸುತ್ತೆ. ಸೊ ಹಾಗಾಗಿ ಅಲ್ಯೂಮಿನಿಯಂ. ನೆಕ್ಸ್ಟ್, ಲೋಹಗಳು ಹೊಳೆಯುತ್ತವೆ. ಸೊ ಎಲ್ಲಾ ಲೋಹಗಳು ಬಹುತೇಕವಾಗಿ ಹೊಳಿತವೆ, ಆ ಲೋಹಗಳು ಹೊಳೆಯುವುದಿಲ್ಲ ಅಯೋಡಿನ್ ಮತ್ತು ಗ್ರಾಫೈಟ್ ಅನ್ನ ಬಿಟ್ ಆ ಲೋಹಗಳಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡಿದಾಗ, ಲೋಹಗಳು ಎಲೆಕ್ಟ್ರಾನ್ಸ್ ಗಳನ್ನ ಏನ್ ಮಾಡ್ತವ ಅಂತಂದ್ರೆ ದಾನ ಮಾಡ್ತವೆ. ಯಾವಾಗ್ಲೂ ಪಾಸಿಟಿವ್ ಅಯಾನ್ ಅನ್ನ ಹೊಂದಿರೋದ್ರಿಂದ ಎಲೆಕ್ಟ್ರಾನ್ಗಳನ್ನ ಅಲೋಹಗಳಿಗೆ ಕೊಡಮಾಡಲ್ಪಡ್ತವೆ. ಅಲೋಹಗಳು ಎಲೆಕ್ಟ್ರಾನ್ಗಳನ್ನ ಸ್ವೀಕಾರ ಮಾಡ್ಕೊಳ್ತವೆ. ಎಲೆಕ್ಟ್ರಾನ್ಗಳು ಅಲೋಹಗಳನ್ನ ಸ್ವೀಕಾರ ಮಾಡ್ಕೊಳ್ತವೆ. ಸೊ ಲೋಹಗಳ ಕುದಿಯುವ ಬಿಂದು ಮತ್ತು ದ್ರವಣ ಬಿಂದು ಹೆಚ್ಚಾಗಿರುತ್ತೆ. ಲೋಹಗಳ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಯಾವಾಗ್ಲೂ ಏನಾಗಿದೆ? ಹೆಚ್ಚಾಗಿದೆ. ಉದಾಹರಣೆಗಾಗಿ ತಗೊಳ್ಳೋದಾದ್ರೆ ಟಂಗ್ಸ್ಟನ್ ನ ಕುದಿಯುವ ಬಿಂದು 3380 ಡಿಗ್ರಿ ಸೆಲ್ಸಿಯಸ್. ಟಂಗ್ಸ್ಟನ್ ಅಂತಕ್ಕಂಥದ್ದನ್ನ ನಾವು ನೋಡಿದ್ರೆ 3380 ಡಿಗ್ರಿ ಸೆಲ್ಸಿಯಸ್ ಬಾಯ್ಲಿಂಗ್ ಪಾಯಿಂಟ್ ಅನ್ನ ಹೊಂದಿದೆ. ಇದರ ಮೆಲ್ಟಿಂಗ್ ಪಾಯಿಂಟ್ ಅನ್ನ ನೋಡಿದ್ರೆ 5555 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಸೊ ಹಾಗಾದ್ರೆ ಟಂಗ್ಸ್ಟನ್ ಅನ್ನ ಎಲ್ಲಿ ಬಳಸ್ತೀವಿ ಅಂತ ನೋಡಿದ್ರೆ ಬಲ್ಬ್ಗಳಲ್ಲಿ ಬಳಸ್ತೀವಿ.
ಟಂಗ್ಸ್ಟನ್ ನ ಬಾಳಿಕೆಯನ್ನ ಹೆಚ್ಚಿಗೆ ಬರಬೇಕು ಅಂತ ತಿಳ್ಕೊಂಡು ಇದ್ರೊಳಗಡೆ ಆರ್ಗಾನ್ ಅನಿಲವನ್ನು ಸಹಿತ ಬಳಸ್ತಾರೆ. ಆರ್ಗಾನ್ ಅನಿಲವನ್ನು ಕೂಡ ಬಳಸ್ತಾರೆ ಟಂಗ್ಸ್ಟನ್ ನ ಬಾಳಿಕೆಯನ್ನ ಹೆಚ್ಚಿಗೆ ಆಗಲು. ಹಾಗಾದ್ರೆ ಟಂಗ್ಸ್ಟನ್ ನ ಸಂಕೇತ ಏನು ಅಂದ್ರೆ ಡಬ್ಲ್ಯೂ. ಟಂಗ್ಸ್ಟನ್ ನ ಸಂಕೇತ ಏನು ಅಂದ್ರೆ ಡಬ್ಲ್ಯೂ. ಹಾಗಾದ್ರೆ ಡಬ್ಲ್ಯೂ ಅಂದ್ರೆ ಏನು ಅಂದ್ರೆ ಇದು ಕೂಡ ಲ್ಯಾಟಿನ್ ಭಾಷೆಯ ಪದ, ಲ್ಯಾಟಿನ್ ಭಾಷೆಯ ವಾಲ್ಫಾರ್ಮ್ ಪದದಿಂದ ಬಂದಿದೆ. ಇದು ಕೂಡ ಲ್ಯಾಟಿನ್ ಭಾಷೆಯ ವಾಲ್ಫಾರ್ಮ್ ಪದದಿಂದ ಬಂದಿದೆ. ಸೊ ಹಾಗಾಗಿ ಲೋಹಗಳ ಕುದಿಯುವ ಬಿಂದು ಮತ್ತು ದ್ರವನ ಬಿಂದು ಯಾವಾಗ್ಲೂ ಏನಾಗುತ್ತೆ ಅಂತಂದ್ರೆ ಹೆಚ್ಚಿಗೆ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಲೋಹಗಳ ಕುರಿತು ನೋಡಿದಾಗ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ ಅಂತಂದ್ರೆ ಆಮ್ಲೀಯ ಆಕ್ಸೈಡ್ ಬಿಡುಗಡೆ ಆಗುತ್ತೆ. ಸೊ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಲೋಹ ಒಂದು ಆಮ್ಲ ಜೊತೆಗೆ ವರ್ತನೆ ಮಾಡಿದಾಗ ಆ ಲವಣ ಪ್ಲಸ್ ಹೈಡ್ರೋಜನ್ ಅಂತ ಕರೆಯೋಣ. ಲವಣ ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಯಾವುದು ಎಕ್ಸಾಂಪಲ್ ಅಂದ್ರೆ ಜಿಂಕ್ ಅಂತಕ್ಕಂಥದ್ದು ಒಂದು ಲೋಹ ಇದೆ. ಸೊ ಇದು SCl ಜೊತೆಗೆ ವರ್ತನೆ ಮಾಡಿದ್ವಿ, ಆವಾಗ ಇದು ಜಿಂಕ್ ಕ್ಲೋರೈಡ್ ಆಗಿ ಬಿಡುಗಡೆ ಆಯ್ತು, ಪ್ಲಸ್ ಹೈಡ್ರೋಜನ್ ಕೊಡ್ತು. ನೋಡಿ, ಲವಣ ಪ್ಲಸ್ ಹೈಡ್ರೋಜನ್ ಬಿಡುಗಡೆಯಾಗಿದೆ. ಮ್ಯಾಗ್ನೇಸಿಯಂ ಅಂತಕ್ಕಂಥ ಧಾತು ಇದೆ. ಮ್ಯಾಗ್ನೇಸಿಯಮವು ಆಮ್ಲದೊಂದಿಗೆ ವರ್ತನೆಯಾಗಿದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮ್ಯಾಗ್ನೇಸಿಯಂ ಕ್ಲೋರೈಡ್ ಅಂತಕ್ಕಂಥ ಲವಣ ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಅಂದ್ರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಲವಣದೊಂದಿಗೆ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡ್ತವೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡುವುದಾದ್ರೆ, ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ, ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಲೋಹೀಯ ಆಕ್ಸೈಡ್ಗಳನ್ನ ಬಿಡುಗಡೆ ಮಾಡ್ತವೆ. ಲೋಹೀಯ ಆಕ್ಸೈಡ್ಗಳನ್ನ ಬಿಡುಗಡೆ ಮಾಡ್ತವೆ ಸ್ನೇಹಿತರೆ. ಸೊ ಯಾವ್ದ್ರಿ ಅಂತಂದ್ರೆ ನೋಡಿ, ಮ್ಯಾಗ್ನೇಸಿಯಂ ಇದೆ, ಆಮ್ಲಜನಕ ಇದೆ, ಮ್ಯಾಗ್ನೇಸಿಯಂ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. Zn ಇದೆ, ಆಕ್ಸಿಜನ್ ಇದೆ, ZnO ಬಿಡುಗಡೆ ಆಯ್ತು. ಸೊ ಈ ತರ ಸೋಡಿಯಂ ಇದೆ, ಆಕ್ಸಿಜನ್ ಇದೆ, ಸೋಡಿಯಂ ಆಕ್ಸೈಡ್ ಬಿಡುಗಡೆ ಆಯ್ತು. ಸೊ ಈ ತರ ಏನಾಗುತ್ತೆ ಅಂತಂದ್ರೆ ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಆಕ್ಸೈಡ್ಗಳನ್ನ ಅದು ಏನ್ ಮಾಡುತ್ತೆ, ಬಿಡುಗಡೆಯನ್ನ ಮಾಡುತ್ತೆ. ಸೊ ಹಾಗಾಗಿ ಲೋಹಗಳು ಆಮ್ಲಜನಕದೊಂದಿಗೆ ವರ್ತನೆ ಮಾಡಿ ಏನಾಗುತ್ತೆ ಅಂತಂದ್ರೆ ಈ ತರ ಲವಣಗಳನ್ನ ಉಂಟು ಮಾಡುವುದರ ಜೊತೆಗೆ ಆಕ್ಸೈಡ್ಗಳನ್ನು ಸಹಿತ ಉಂಟು ಮಾಡ್ತವೆ. ನೆಕ್ಸ್ಟ್ ಪಾಯಿಂಟ್, ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳನ್ನ ನಾವು ನೋಡುವುದಾದ್ರೆ, ಲೋಹಗಳಲ್ಲಿ ಇಂಪಾರ್ಟೆಂಟ್ ಅಂಶಗಳನ್ನ ನೋಡುವುದಾದ್ರೆ ಅತ್ಯಂತ ಇದಕ್ಕಿಂತ ಮುಂಚಿತವಾಗಿ ನೋಡೋಣ. ರಾಜ್ಯ ಲೋಹ ಅಂತೇಳಿ ಯಾವುದು ಕರಿತೀವಿ? ರಾಜ್ಯ ಲೋಹ ಅಂತೇಳಿ ಯಾವುದು ಕರಿತೀವಿ ಅಂದ್ರೆ ಬಂಗಾರ. ಬಂಗಾರ Au. ಎರಡನೇ ಪಾಯಿಂಟ್ ನೋಡುವುದಾದ್ರೆ ಲೋಹಗಳ ರಾಜ್ಯ ಯಾವುದು? ಲೋಹಗಳ ರಾಜ್ಯ ಯಾವುದು ಅಂತಂದ್ರೆ ಕಬ್ಬಿಣ. ಕಬ್ಬಿಣ ಲೋಹಗಳ ರಾಜ್ಯ ಯಾವುದು ಅಂದ್ರೆ ಕಬ್ಬಿಣ. ಸೊ ಮೂರನೇ ಪಾಯಿಂಟ್ ನೋಡುವುದಾದ್ರೆ ಪೆನ್ನುಗಳ ನಿಬ್ಬುಗಳ ತಯಾರಿಕೆಯಲ್ಲಿ ಬಳಕೆಯಾಗ್ತಕ್ಕಂಥ ಧಾತು. ಈ ಪೆನ್ನುಗಳ ನಿಬ್ಬುಗಳ ತಯಾರಿಕೆಯಲ್ಲಿ, ಪೆನ್ನುಗಳ ನಿಬ್ಬುಗಳ ತಯಾರಿಕೆಯಲ್ಲಿ, ಪೆನ್ನುಗಳ ನಿಬ್ಬುಗಳ ತಯಾರಿಕೆಯಲ್ಲಿ ಬಳಕೆಯಾಗುವ ಧಾತು ಆಸ್ಮೋನಿಯಂ ಅಥವಾ ಪ್ಲಾಟಿನಂ. ಆಸ್ಮೋನಿಯಂ ಅಥವಾ ಪ್ಲಾಟಿನಂ. ಆಸ್ಮೋನಿಯಂ ಅನ್ನ OS ಅಂತ ಕರಿತೀವಿ, ಪ್ಲಾಟಿನಂ ಅನ್ನ PT ಎಂಬ ಅಕ್ಷರದಿಂದ ಸಂಕೇತವನ್ನ ನೀಡ್ತೀವಿ. ಇದರಲ್ಲಿ ನಾರ್ಮಲ್ ಆಗಿ ಯೂಸ್ ಮಾಡ್ತಕ್ಕಂಥ ಪೆನ್ಗಳನ್ನ ಆಸ್ಮೋನಿಯಂದಿಂದ ತಯಾರಿಸಿದ್ರೆ, ಸ್ವಲ್ಪ ಉನ್ನತ ಮಟ್ಟದ ಕಾಸ್ಟ್ಲಿಯಸ್ಟ್ ಪೆನ್ಗಳ ನಿಬ್ಬುಗಳನ್ನ ತುದಿಗಳನ್ನ ಇದರ ಪ್ಲಾಟಿನಂದಿಂದ ತಯಾರು ಮಾಡ್ತಾರೆ ಸ್ನೇಹಿತರೆ. ಸೊ ಇನ್ನೊಂದು ಪಾಯಿಂಟ್ ಅನ್ನ ನೋಡುವುದಾದ್ರೆ ಭಾರವಾದ, ಸೊ ಭಾರವಾದ ಲೋಹ ಯಾವುದು? ಆಸ್ಮೋನಿಯಂ. ಭಾರವಾದ ಲೋಹ ಯಾವುದು ಅಂದ್ರೆ ಆಸ್ಮೋನಿಯಂ.
ಆಸ್ಮೋನಿಯಂ ಕುರಿತು ಇನ್ನೊಂದು ಪಾಯಿಂಟ್ ಅನ್ನ ನೋಡುವುದಾದ್ರೆ ಅತಿ ಹೆಚ್ಚು ಸಾಂದ್ರತೆಯನ್ನ ಹೊಂದಿರುವ ಧಾತು, ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವ ಧಾತು ಯಾವುದು ಅಂದ್ರೆ ಆಸ್ಮೋನಿಯಂ. ಅತ್ಯಂತ ಹಗುರವಾದ ಲೋಹ ಯಾವುದು ಅಂತ ಕೇಳ್ತಾನೆ. ಹಗುರವಾದ ಲೋಹ ಯಾವುದು ಅಂತ ಕೇಳ್ತಾರೆ. ಹಗುರವಾದ ಲೋಹ ಯಾವುದು ಅಂತಂದ್ರೆ ಲಿಥಿಯಮ್ಮು. ಇಲ್ಲಿ ಒಂದು ಪಾಯಿಂಟ್ ನೆನಪಿಟ್ಕೋಬೇಕು, ಹಗುರವಾದ ಲೋಹ ಅಂತ ಕೇಳಿದಾಗ ಮಾತ್ರ ಲಿಥಿಯಂ ಆಗುತ್ತೆ. ಒಂದು ವೇಳೆ ಹಗುರವಾದ ಧಾತು ಅಂತ ಕೇಳಿದಾಗ ಹೈಡ್ರೋಜನ್ ಆಗುತ್ತೆ. ಹೈಡ್ರೋಜನ್ ಅನ್ನೋದು ಅಲೋಹ, ಹೀಲಿಯಂ ಅನ್ನೋದು ಅಲೋಹ. ಹೈಡ್ರೋಜನ್ ಹೀಲಿಯಂ ಎರಡು ಹಗುರವಾದ ಧಾತು. ಮೂರನೇ ಹಗುರವಾದ ಧಾತುನೇ ಯಾವುದು ಅಂತಂದ್ರೆ ಲಿಥಿಯಂ. ಇದು ಲೋಹದಲ್ಲಿ ಬರುವುದರಿಂದಾಗಿ ನಮ್ಮ ಪಾಯಿಂಟ್ ಹಗುರವಾದ ಲೋಹ ಯಾವುದು ಅಂತಿದೆ. ಹಾಗಾಗಿ ನಾವು ಯಾವುದನ್ನ ಆಯ್ಕೆ ಮಾಡ್ಕೋತೀವಿ ಅಂತಂದ್ರೆ ಲಿಥಿಯಂ. ಮೊಬೈಲ್ ಬ್ಯಾಟರಿಗಳಲ್ಲಿ ಬಳಕೆ ಮಾಡತಕ್ಕಂಥದ್ದು ಯಾವುದು ಅಂದ್ರೆ ಲಿಥಿಯಂ. ಸೊ ಈ ಪ್ರೆಸೆಂಟ್ ಆಗಿ ಲಿಥಿಯಂ ಅಯನೈಸೇಷನ್ ಬ್ಯಾಟರಿಗಳನ್ನು ನಾವು ಬಳಕೆ ಮಾಡ್ತೀವಿ. ಅಯಾನೀಕೃತಗೊಂಡಿರ್ತಕ್ಕಂಥ ಲಿಥಿಯಂ ಬ್ಯಾಟರಿಗಳನ್ನ ಹೆಚ್ಚಿನ ಸ್ಪೀಡ್ ಚಾರ್ಜ್ ಆಗುವುದು ಮತ್ತು ಪವರ್ ಅನ್ನ ಜಾಸ್ತಿ ಇಟ್ಕೊಳ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಯಾವುದು ಅಂದ್ರೆ ಲಿಥಿಯಂ ಅಯನೈಸೇಷನ್ ಬ್ಯಾಟರಿ. ಸೊ ನೆಕ್ಸ್ಟ್ ನೋಡುವುದಾದ್ರೆ ಬಡವರ ಬೆಳ್ಳಿ ಎಂದು ಯಾವ ಧಾತುವಿಗೆ ಕರೆಯುತ್ತಾರೆ ಅಂತಂದ್ರೆ ಅಲ್ಯೂಮಿನಿಯಂ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನೋಡುವುದಾದ್ರೆ ಯಾವುದು ಅಂತಂದ್ರೆ ಆಶ್ಚರ್ಯಕರ ಲೋಹ ಯಾವುದು ಅಂತಂದ್ರೆ ಅಲ್ಯೂಮಿನಿಯಮ್ಮು. ಬಡವರ ಬೆಳ್ಳಿ, ಆಶ್ಚರ್ಯಕರ ಲೋಹ, ಉಭಯಧರ್ಮಿ ಆಕ್ಸೈಡ್ ಯಾವುದು ಕರೀತಾರೆ ಅಂತಂದ್ರೆ ಅಲ್ಯೂಮಿನಿಯಂ ಅನ್ನ ಕರೀತಾರೆ ಸ್ನೇಹಿತರೆ, ಅಲ್ಯೂಮಿನಿಯಂ ಅನ್ನ ಕರೀತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅನ್ನ ನೋಡುವುದಾದ್ರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಸಿಗುವ ಧಾತು, ಕಡಿಮೆ ಪ್ರಮಾಣ ತಮ್ಮ ಜೀವಿತ ಅವಧಿಯನ್ನು ಹೊಂದಿರುವ ಧಾತು ಯಾವುದು ಅಂತಂದ್ರೆ ಫ್ರಾನ್ಸಿಯಂ. ಕಡಿಮೆ ಪ್ರಮಾಣದ ವಾತಾವರಣದಲ್ಲಿ ಮೈಕ್ರೋ ಸೆಕೆಂಡ್ದಲ್ಲಿ ತನ್ನ ಜೀವಿತ ಅರ್ಧಾಯುಷ್ಯವನ್ನು ಹೊಂದಿರತಕ್ಕಂತ ಧಾತು ಯಾವುದು ಅಂತಂದ್ರೆ ಫ್ರಾನ್ಸಿಯಂ ಅಂತಕ್ಕಂಥ ಧಾತು. ಹಾಗಾದ್ರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡತಕ್ಕಂತ ಧಾತು ಯಾವುದು? ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡತಕ್ಕಂತ ಧಾತು ಯಾವುದು ಅಂದ್ರೆ ಸೋಡಿಯಮ್ಮು, ಪೊಟ್ಯಾಸಿಯಮ್ಮು, ಲಿಥಿಯಮ್ಮು. ಈ ಸೋಡಿಯಮ್ಮು, ಪೊಟ್ಯಾಸಿಯಮ್ಮು, ಲಿಥಿಯಮ್ಮದ ಕುರಿತು ನೋಡುವುದಾದ್ರೆ ಇವುಗಳು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡ್ತೀವಿ. ಇವುಗಳನ್ನ ಸುಲಭವಾಗಿ ಚಾಕುವಿನಿಂದ ಕತ್ತರಿಸಬಹುದು. ನೆಕ್ಸ್ಟ್ ಅತ್ಯಂತ ಮೆದುವಾದ ಧಾತುಗಳು ಸೋಡಿಯಂ, ಪೊಟ್ಯಾಸಿಯಂ, ಲಿಥಿಯಂ. ಇವು ಒಂದನೇ ಕಂಬ ಸಾಲೊಳಗಡೆ ಬರ್ತಕ್ಕಂತಹ ಧಾತುಗಳು. ಕ್ಷಾರೀಯ ಲೋಹಗಳು ಅಂತ ಕರೀತಾರೆ, ಅಲ್ಕಲಿ ಮೆಟಲ್ಸ್ ಅಂತ ಕರೀತಾರೆ. ಅತ್ಯಂತ ಕ್ರಿಯಾಶೀಲವಾದ ಧಾತುಗಳು ಯಾವುವು ಅಂದ್ರೆ ಸೋಡಿಯಂ, ಪೊಟ್ಯಾಸಿಯಂ. ನೀರಿನೊಂದಿಗೆ ವೇಗವಾಗಿ ವರ್ತಿಸುವ ಧಾತು ಯಾವುದು ಅಂತಂದ್ರೆ ಸೋಡಿಯಂ, ಪೊಟ್ಯಾಸಿಯಂ. ಕ್ಷಿಪ್ರವಾಗಿ ವರ್ತನೆ ಕೊಡ್ತಕ್ಕಂತ ಅತಿ ಹೆಚ್ಚು ಕ್ರಿಯಾಶೀಲತೆಯಿಂದ ಕೂಡಿರುವ ಧಾತು ಯಾವುದು ಅಂದ್ರೆ ಸೋಡಿಯಂ, ಪೊಟ್ಯಾಸಿಯಂ. ಸೊ ಹಾಗಾಗಿ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಧಾತು ಯಾವುದು ಅಂದ್ರೆ ಸೋಡಿಯಂ, ಪೊಟ್ಯಾಸಿಯಂ. ಸೊ ನೆಕ್ಸ್ಟ್ ನೋಡುವುದಾದ್ರೆ ಕ್ರಿಯಾಶೀಲತೆ ಇಲ್ಲದ ಲೋಹ ಯಾವುದು? ಕ್ರಿಯಾಶೀಲತೆ ಇಲ್ಲದ ಲೋಹ ಯಾವುದು? ಕ್ರಿಯಾಶೀಲತೆ ಅಂದ್ರೆ ಏನು ಅಂತಂದ್ರೆ ಯಾವುದೇ ಧಾತುವಿನ ಜೊತೆಗೆ ವರ್ತನೆಯಾಗದೆ ಅಥವಾ ನಿಸರ್ಗದಲ್ಲಿ ಮುಕ್ತ ಸ್ಥಿತಿಯಲ್ಲಿ ಸಿಗುವ ಧಾತು ಯಾವುದು ಅಂತ ಕೇಳ್ತಾರೆ. ಸೊ ಯಾವುದು ಅಂದ್ರೆ ಬಂಗಾರ ಮತ್ತು ಪ್ಲಾಟಿನಂ ಅಂತಕ್ಕಂಥದ್ದು ಮುಕ್ತ ಸ್ಥಿತಿಯಲ್ಲಿ ಸಿಗುವ ಧಾತುಗಳಾಗಿದ್ದಾವೆ ಸ್ನೇಹಿತರೆ. ಮುಕ್ತ ಸ್ಥಿತಿಯಲ್ಲಿ ಅಂದ್ರೆ ಗಾಳಿ ನೀರಿನ ಜೊತೆಗೆ ವರ್ತನೆ ಆಗದೆ ಇರತಕ್ಕಂತ ಧಾತುಗಳು ಅಂತ ಕರಿತೀವಿ ಬಂಗಾರ ಮತ್ತು ಪ್ಲಾಟಿನಂ ಅನ್ನ. ಹಳದಿ ಕೇಕ್ ಎಂದು ಯಾವುದನ್ನ ಕರೀತಾರ ಅಂತಂದ್ರೆ ಹಳದಿ ಕೇಕ್ ಅಂತ ಯಾವ್ದು ಕರೀತಾರ ಅಂದ್ರೆ ಯುರೇನಿಯಂ ಅನ್ನ ಕರೀತಾರೆ ಸ್ನೇಹಿತರೆ, ಯುರೇನಿಯಂ. ಸೊ ಯುರೇನಿಯಂ ಅನ್ನ ನೋಡುವುದಾದ್ರೆ ಯುರೇನಿಯಂನ ಪರಮಾಣು ಸಂಖ್ಯೆ 92, ರಾಶಿ ಸಂಖ್ಯೆ 135. ಈ ಯುರೇನಿಯಂ ನಲ್ಲಿ ಇರ್ತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆ 92, ಯುರೇನಿಯಂ ನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ 92, ಯುರೇನಿಯಂ ನಲ್ಲಿ ಇರ್ತಕ್ಕಂಥ ನ್ಯೂಟ್ರಾನ್ಗಳ ಸಂಖ್ಯೆ 143. ಇದು ಪಾಯಿಂಟ್ ನೆನಪಿರಲಿ.
ಯುರೇನಿಯಂನಲ್ಲಿ ಇರ್ತಕ್ಕಂಥ ಪ್ರೋಟಾನ್ಗಳು 92, ಎಲೆಕ್ಟ್ರಾನ್ಗಳು 92, ನ್ಯೂಟ್ರಾನ್ಗಳು 143 ನ್ಯೂಟ್ರಾನ್ಸ್ಗಳು ಯುರೇನಿಯಂನಲ್ಲಿ ಕಂಡು ಬರುತ್ತೆ. ಯುರೇನಿಯಂ ಅನ್ನೋದು ಒಂದು ಪರಮಾಣು ಆಗಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲತೆಯಿಂದ ಕೂಡಿರ್ತಕ್ಕಂಥ ಧಾತು, ವಿಕಿರಣಶೀಲ ಧಾತು ಆಗಿದೆ. ಸೊ ನೆಕ್ಸ್ಟ್, ತವರಿನ ಕೂಗು ಎಂದು ಯಾವುದನ್ನು ಕರೆಯುತ್ತಾರೆ ಅಂತಂದ್ರೆ, ತವರಿನ ಕೂಗು ಎಂದು ಯಾವುದನ್ನ ಕರೀತಾರೆ ಅಂದ್ರೆ ತವರವನ್ನ ಕರೀತಾರೆ. ತವರಿನ ಕೂಗು ಎಂದು ತವರನ್ನ ಕರೀತಾರೆ. ಸೊ ಈ ತರ ಅನೇಕವಾಗಿರ್ತಕ್ಕಂಥ ಪಾಯಿಂಟ್ಸ್ ಗಳಿದಾವೆ. ನೆಕ್ಸ್ಟ್, ನಾವು ಧಾತುಗಳು ಯಾವ ತರನಾಗಿ ನಮಗ ಉಪಯೋಗ ಆಗುತ್ತೆ, ಅಥವಾ ನಾವು ಈ ಕಬ್ಬಿಣವನ್ನ ಯಾವ ತರ ಉದಾಹರಣೆ ಮಾಡ್ತೀವಿ ಅನ್ನೋದನ್ನ ಇದೇ ಲೋಹಗಳಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.